ಸಂಪೂರ್ಣ ಭಗವದ್ಗೀತೆಯ ಸಾರ ಕೇವಲ 30 ಸೆಕೆಂಡಿನಲ್ಲಿ. ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ. ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮ ಪರಿಹಾರ. ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋಯಿಸದು. ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿನ್ನ ಕರ್ಮದ ಫಲವೇ ಆಗಿದೆ. ನಾನು ಮಾತ್ರವೇ ಎನ್ನುವ ಅಹಂಕಾರವನ್ನು ಬಿಟ್ಟಾಗ ಮಾತ್ರವೇ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುತ್ತದೆ. ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು. ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವದೊಂದಿಗೆ ಬದುಕು ನಡೆಸು. ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸುವುದನ್ನು ಕಲಿ. ಬದುಕಿನ ಹೆಚ್ಚು ಕ್ಷಣಗಳನ್ನು ನನಗಾಗಿ ಮೀಸಲಿರಿಸು. ಸತ್ಯವನ್ನು ಸತ್ಯವಾಗಿ ಕಾಣು ಮತ್ತು ಸತ್ಯಕ್ಕೆ ತಲೆಬಾಗು. ನಿನ್ನನ್ನು ನೀನೇ ಪ್ರೀತಿಸುವುದು ಸ್ವಾರ್ಥ ಅಲ್ಲ, ಅದು ಬದುಕು ಕಲಿತ ಮೊದಲ ಪಾಠ. ನಿನ್ನ ಮೌಲ್ಯವನ್ನು ನೀನು ಗೌರವಿಸದಿದ್ದರೆ ಲೋಕ ಅದನ್ನು ಗುರುತಿಸುವುದೇ ಇಲ್ಲ. ನಿನ್ನ ಸಂತೋಷಕ್ಕೆ ನೀನೇ ಹೊಣೆ ಎಂದು ಅರಿತ ದಿನ ನೀನು ಯಾರ ಮೇಲೂ ಅವಲಂಬಿತನಾಗುವುದಿಲ್ಲ. ಚಿಂತಿಸಬೇಡ, ಇವತ್ತಿನ ಪರಿಸ್ಥಿತಿಯೇ ಶಾಶ್ವತವಲ್ಲ. ಕಾಲಕ್ಕೆ ತಕ್ಕಂತೆ ಪರಿಸ್ಥಿತಿ ಮನಸ್ಥಿತಿ ಬದಲಾಗುತ್ತದೆ. ಜೀವನದ ತೊಂದರೆಗಳು ನಮ್ಮನ್ನು ಮುರಿಯಲು ಬರುವುದಿಲ್ಲ, ನಮ್ಮೊಳಗಿನ ಶಕ್ತಿಯನ್ನು ಎಚ್ಚರಿಸಲು ಬರುತ್ತವೆ. ಅವುಗಳಲ್ಲಿ ಸಹನೆಯೊಂದಿಗೆ ನಡೆಯುವವನು ಒಂದು ದಿನ ತನ್ನದೇ ಕತೆಗೆ ಬೆಳಕಾಗುತ್ತಾನೆ. ಯಾರು ಗಮನಿಸದಾಗ ಮಾಡಿದ ನಿನ್ನ ಶ್ರಮ ನಿಶ್ಶಬ್ದವಾಗಿ ಬೆಳೆದು ಬಲವಾಗುತ್ತದೆ. ಒಂದು ದಿನ ಅದೇ ಶ್ರಮ ಎಲ್ಲರ ದೃಷ್ಟಿಯನ್ನು ನಿನ್ನತ್ತ ತಿರುಗಿಸುತ್ತದೆ. ಅಂದು ನೀನು ಏನೂ ಹೇಳಬೇಕಾಗಿಲ್ಲ, ನಿನ್ನ ಸಾಧನೆಯೇ ನಿನ್ನ ಮೌನ ಉತ್ತರವಾಗುತ್ತದೆ. ಯಾವಾಗಲೂ ನೆನಪಿಡಿ, ನಿಮ್ಮನ್ನು ನಿರ್ಣಯಿಸುವ ಹಕ್ಕು ಯಾರಿಗೂ ಇಲ್ಲ. ಯಾಕೆಂದರೆ ನೀವು ಏನನ್ನು ಅನುಭವಿಸಿದ್ದೀರಿ ಎಂಬುದು ಯಾರಿಗೂ ತಿಳಿದಿಲ್ಲ. ಅವರು ಕತೆಗಳನ್ನು ಕೇಳಿರಬಹುದು, ಆದರೆ ನಿಮ್ಮ ಹೃದಯದಲ್ಲಿ ನೀವು ಏನನ್ನು ಅನುಭವಿಸಿದ್ದೀರಿ ಎಂದು ಅವರು ಅನುಭವಿಸುವುದಿಲ್ಲ. ಇತರ ಜನರಿಗಾಗಿ ನಿಮ್ಮನ್ನು ಬದಲಾಯಿಸಿಕೊಳ್ಳಬೇಡಿ. ಸರಿಯಾದ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಸಮಯ ಮತ್ತು ಸಲಹೆ ಈ ಎರಡನ್ನೂ ಅಗತ್ಯವಿರುವಷ್ಟೇ ನೀಡಬೇಕು. ಅತಿ ಹೆಚ್ಚು ನೀಡಿದರೆ ನಮ್ಮ ಸಮಯವು ಮೌಲ್ಯ ಕಳೆದುಕೊಳ್ಳುತ್ತದೆ ಮತ್ತು ನಮ್ಮ ಸಲಹೆಯು ನಿರರ್ಥಕವಾಗುತ್ತದೆ. ಎಲ್ಲವೂ ಒಂದೇ ಕ್ಷಣದಲ್ಲಿ ಸರಿಯಾಗುವುದಿಲ್ಲ, ಆದರೆ ಪ್ರತಿದಿನ ನೀನು ಕೈಬಿಡದೆ ನಿನ್ನ ಹೊಣೆಗಾರಿಕೆಯಿಂದ ನಿಂತಿದ್ದರೆ ಜೀವನ ನಿಧಾನವಾಗಿ ನಿನ್ನ ಶ್ರಮವನ್ನು ಗುರುತಿಸಿ ನಿನ್ನ ಪರವಾಗಿ ತಿರುಗತೊಡಗುತ್ತದೆ. ಯುದ್ಧವನ್ನಷ್ಟೇ ಅಲ್ಲ, ಜೀವನದ ಸಂಕಷ್ಟಗಳನ್ನು ಕೇವಲ ಬಲದಿಂದ ಗೆಲ್ಲಲು ಸಾಧ್ಯವಿಲ್ಲ. ಕೃಷ್ಣನು ತೋರಿದಂತೆ ತಾಳ್ಮೆ, ತಂತ್ರ ಮತ್ತು ಸಮಯಕ್ಕೆ ತಕ್ಕಂತೆ ವರ್ತಿಸುವ ಬುದ್ಧಿವಂತಿಕೆ ಅತಿ ಮುಖ್ಯ. ನಾವು ಎಷ್ಟೇ ಒಳ್ಳೆಯವರಾದರೂ ಯಾರೋ ಒಬ್ಬರ ಕಥೆಯಲ್ಲಿ ನಾವು ಕೆಟ್ಟವರೇ. ಹಾಗಾಗಿ ಎಲ್ಲರಿಗೂ ಇಷ್ಟ ಆಗೋಕೆ ಅಂತ ನಟನೆ ಮಾಡ್ತಾ ಜೀವಿಸುವುದಕ್ಕಿಂತ ನಮಗೆ ಹೇಗೆ ಇಷ್ಟನೋ ಹಾಗೇ ಜೀವಿಸುವುದು ಉತ್ತಮ. ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡುತ್ತಾರೆ, ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡುತ್ತಾರೆ. ಆದ್ದರಿಂದ ನೀವು ಏನು ಅಂದುಕೊಳ್ಳುತ್ತೀರೋ ಅದನ್ನು ಅರ್ಧದಲ್ಲಿ ಎಂದಿಗೂ ಕೈಬಿಡಬೇಡಿ. ಕೆಲವು ಸಂಬಂಧಗಳನ್ನು ದೇವರೇ ಹಾಳು ಮಾಡಿಬಿಡುತ್ತಾನೆ, ಕಾರಣ ಜೀವನ ಹಾಳಾಗಬಾರದೆಂದು. ಹೋಗುವವರನ್ನು ಹೋಗಲು ಬಿಡಿ. ಬಾಡದ ಹೂವನ್ನು ಬೆಳೆದವರ್ಯಾರು? ನೋವಿಲ್ಲದ ಜೀವನವನ್ನು ಕಳೆದವರ್ಯಾರು? ಯಾರು ಎಷ್ಟೇ ಸುಂದರವಾದ ವೇಷ ಹಾಕಿದ್ರು ಪರಿಸ್ಥಿತಿಗಳು ಮತ್ತು ಕಾಲ ಅವರವರ ನಿಜ ಸ್ವರೂಪಗಳನ್ನು ಎಲ್ಲಿಯೋ ಒಂದು ದಿನ ಪರಿಚಯ ಮಾಡುತ್ತದೆ. ಪರಮಾತ್ಮ ನಿನ್ನ ಪರಮ ಮಿತ್ರ. ಏಕಾಂತದಲ್ಲಿ ಕುಳಿತು ಒಮ್ಮೆ ಯೋಚಿಸಿ ನೋಡಿ, ಈ ಸೃಷ್ಟಿಯಲ್ಲಿ ನನ್ನ ಅಂತ್ಯವಾದರೆ ಯಾರಿಗೆ ಅತಿ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತದೆ ಎಂದು. ಯಾರಿಗೆ ಹೆಚ್ಚು ನೋವು ಮತ್ತು ನಷ್ಟವಾಗುತ್ತೋ ಕೇವಲ ಅವರಿಗಾಗಿ ಬದುಕಿ ಮತ್ತು ಉಳಿದವರನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ. ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡವರಿಗೆ ಬದುಕುವುದನ್ನು ಯಾರೂ ಹೇಳಿಕೊಡಬೇಕಾಗಿಲ್ಲ. ಯಾಕೆಂದರೆ ಆತ ಸೋತಾಗ ಕುಗ್ಗುವುದಿಲ್ಲ, ಯಾರನ್ನೂ ದೂರುವುದಿಲ್ಲ, ಯಾವುದನ್ನೂ ಬಯಸುವುದಿಲ್ಲ, ಯಾವುದಕ್ಕೂ ಅಂಟೋದಿಲ್ಲ, ಏನೇ ಆದರೂ ದುಃಖಿಸೋದಿಲ್ಲ, ದಾರಿ ತಪ್ಪಿ ಎಂದಿಗೂ ಬದುಕೋದಿಲ್ಲ, ಕೆಟ್ಟ ಕೆಲಸ ಮಾಡೋದಿಲ್ಲ. ಅವಮಾನಿಸಿದವರೊಡನೆ ಜಗಳವಾಡುವ ಬದಲು ಅವರೆದುರು ಬೆಳೆದು ಬದುಕುವುದೇ ನಾವು ನೀಡುವ ಉತ್ತಮ ಉತ್ತರವಾಗಿರಬೇಕು. ತಾಳ್ಮೆಯಿಂದ ಇರು, ನೀನು ಪಡುತ್ತಿರುವ ಕಷ್ಟಕ್ಕೆ ಒಳ್ಳೆಯ ದಿನ ಬಂದೇ ಬರುತ್ತೆ. ದುರ್ಜನರ ಪಾಪದ ಕೊಡ ತುಂಬುವವರೆಗೆ ಅಹಂಕಾರದಲ್ಲಿ ಆರ್ಭಟಿಸುತ್ತಾರೆ, ನಂತರ ಘೋರ ಅಂತ್ಯ. ಸಜ್ಜನರ ಪುಣ್ಯದ ಕೊಡ ತುಂಬುವವರೆಗೆ ಸಾಲು ಸಾಲು ಕಷ್ಟಗಳು, ನಂತರ ಅಮೋಘ ಸುಖಾಂತ್ಯ. ಜೀವನದಲ್ಲಿ ಅತಿ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ. ಆ ಧ್ವನಿ ಮೂಲ ಸ್ವಯಂ ಭಗವಂತನದ್ದೇ ಆಗಿರುತ್ತೆ. ಹೇ ಪಾರ್ಥ, ಕಡೆಗಣಿಸುವ ಸಂಬಂಧಗಳ ಮುಂದೆ ಮನಸ್ಸು ಕಲ್ಲಾಗಬೇಕೇ ಹೊರತು ಕೊರಗಬಾರದು. ಕೆಟ್ಟವರಿಗೆ ಕಾಲ ಸಮಯಕ್ಕೆ ಹೇಗೆ ಕಾಲು ಎಳೆಯುತ್ತೋ ಹಾಗೆ ಒಳ್ಳೆಯವರಿಗೆ ಕಾಲ ಸಮಯಕ್ಕೆ ಸರಿಯಾಗಿ ಕೈ ಹಿಡಿಯುತ್ತೆ.
ಏಕಾಂಗಿಯಾಗಿ ಇರುವುದನ್ನು ಕಲಿಯಿರಿ, ಅಂದಾಗ ಮಾತ್ರ ಯಶಸ್ಸು. ಜನರು ನಿಮ್ಮನ್ನು ತೊರೆದಾಗ ನೀವು ನಿಮ್ಮ ಕೆಲಸವನ್ನು ಒಂಟಿಯಾಗಿ ಮಾಡಲು ಸಮರ್ಥರು ಎಂದು ಅರ್ಥ ಮಾಡಿಕೊಳ್ಳಿ. ಬದುಕು ಕೆಸರಾಗಿದ್ದರೂ ಪರವಾಗಿಲ್ಲ, ಆದರೆ ನೀವು ತಾವರೆಯಂತೆ ಬದುಕಿ. ಯಾಕೆಂದರೆ ತಾವರೆ ಕೆಸರಲ್ಲಿ ಹುಟ್ಟಿ ಕೆಸರಲ್ಲಿ ಬೆಳೆದರೂ ಕೂಡ ತಾನು ಕೆಸರಾಗದೆ ತಾವರೆ ಹಾಗೇ ಉಳಿದು ಬಿಡುತ್ತೆ. ಅರ್ಥವಿಲ್ಲದ ಮಾತುಗಳಿಗೆ ಎಷ್ಟು ಸಮಯ ನೀಡಿದರೂ ವ್ಯರ್ಥ. ಹಾಗೆ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿಮ್ಮ ಜೀವನ ವ್ಯರ್ಥ. ಯಾರಾದರೂ ನಿಮಗೆ ನೋಯಿಸಿದ್ರೆ ದುಃಖ ಪಡಬೇಡಿ. ಯಾವ ಮರ ಸಿಹಿಯಾದ ಹಣ್ಣು ಕೊಡುತ್ತೋ ಜನ ಅದೇ ಮರಕ್ಕೆ ಕಲ್ಲು ಎಸೆಯುತ್ತಾರೆ. ಒಳ್ಳೆ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಮೌನಕ್ಕಿಂತ ಒಳ್ಳೆಯ ಉತ್ತರವಿಲ್ಲ, ಕ್ಷಮಿಸುವುದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ಮನಸ್ಸಿಗಿಂತ ಒಳ್ಳೆಯ ಸ್ನೇಹಿತನಿಲ್ಲ, ಕೋಪಕ್ಕಿಂತ ದೊಡ್ಡ ಶತ್ರು ಇಲ್ಲ, ತಾಳ್ಮೆಗಿಂತ ದೊಡ್ಡ ಪರಿಹಾರವಿಲ್ಲ. ಶತ್ರು ಎಷ್ಟು ಋಣಾತ್ಮಕವಾಗಿ ಬಲಶಾಲಿಯಾಗಿದ್ರು ಕರ್ಮದ ಫಲ ಎದುರಾದಾಗ ಶರಣಾಗತಿ ಹೊಂದಲೇಬೇಕು. ಜೀವನದಲ್ಲಿ ಅತೀ ಕಠಿಣ ಸಂದರ್ಭಗಳು ಎದುರಾದಾಗ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಎಂಬ ಧ್ವನಿ ಬರುತ್ತೆ. ಆ ಧ್ವನಿಯ ಮೂಲ ಸ್ವಯಂ ಭಗವಂತನೇ ಆಗಿರುತ್ತಾನೆ. ಚಿಂತೆಗಳು ತಲೆಯ ಸುತ್ತ ಹಾರಾಡುವ ಹಕ್ಕಿಗಳಿದ್ದಂತೆ, ಹಾರಾಡಲಿ ಬಿಡಿ, ಆದರೆ ಅಲ್ಲೇ ಗೂಡು ಕಟ್ಟಲು ಅವಕಾಶ ನೀಡಬೇಡಿ. ಬದುಕು ಹೇಗಿರಬೇಕೆಂದರೆ ಬೆಳಗ್ಗೆ ಎದ್ದಾಗ ದೃಢ ನಿರ್ಧಾರವಿರಬೇಕು, ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು. ಯಾರಿಗೋ ಏನನ್ನೋ ಕೊಟ್ಟೆ ಎಂದು ಅಹಂಕಾರ ಪಡಬೇಡ. ಯಾರಿಗೆ ಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆಯ ಜನ್ಮದ ಸಾಲ ತೀರಿಸುತ್ತಿರುವೆಯೋ. ಇತರರ ಬಗ್ಗೆ ಕೋಪ ಮುಂದುವರಿಸುವುದೆಂದರೆ ಬೇರೆಯವರ ಮೇಲೆ ಎಸೆಯಲು ಕೆಂಡವನ್ನು ಕೈಯಲ್ಲಿ ಹಿಡಿದಂತೆಯೇ ಸರಿ. ಅದರಿಂದ ಮೊದಲು ನಿಮ್ಮ ಕೈ ಸುಡುತ್ತದೆ. ಭೂಮಿಯ ಮೇಲೆ ಹೇಗೆ ಋತುವಿನ ಬದಲಾವಣೆ ಆಗುತ್ತದೆಯೋ ಹಾಗೆ ಮನುಷ್ಯರ ಜೀವನದಲ್ಲೂ ಸುಖ ದುಃಖಗಳು ಬಂದು ಹೋಗುತ್ತದೆ. ಮನಸ್ಸು ಬಿಚ್ಚಿ ನಗುವುದು, ಯಾರಿಗೂ ಕೇಡು ಬಗೆಯದೆ ಎಲ್ಲರಿಗೂ ಪ್ರೀತಿ ಪಾತ್ರನಾಗುವುದು ಒಬ್ಬ ವ್ಯಕ್ತಿಯ ಯಶಸ್ಸಿನ ಅಳತೆಗೋಲುಗಳು. ಅವಕಾಶಗಳು ಹೆಚ್ಚಿನ ಸಂದರ್ಭದಲ್ಲಿ ದುರಾದೃಷ್ಟ ಇಲ್ಲವೇ ಸೋಲಿನ ಸೋಗಿನಲ್ಲಿ ಬರುತ್ತವೆ. ಇದನ್ನು ಅರ್ಥ ಮಾಡಿಕೊಂಡವರು ಬದುಕಿನಲ್ಲಿ ಗೆಲ್ಲುತ್ತಾರೆ. ನೀವು ಹೆದರುವಂತಹ ಸನ್ನಿವೇಶ ಎದುರಾಗಿದೆ ಎಂದರೆ ಅದು ನೀವು ಧೈರ್ಯವಂತರಾಗಲು ನಿಮಗೆ ದೊರೆತ ಅವಕಾಶವೇ ಸರಿ. ಬೇರೆಯವರಿಗೆ ನಮ್ಮನ್ನು ಹೋಲಿಸಿಕೊಳ್ಳುವುದು ನಮಗೆ ನಾವೇ ಮಾಡಿಕೊಂಡ ಅಪಮಾನ. ನಮ್ಮದೇ ವ್ಯಕ್ತಿತ್ವ ರೂಪಿಸಿಕೊಂಡು ಇತರರಿಗೆ ಪ್ರೇರಣೆಯಾಗಲು ಯತ್ನಿಸಬೇಕು. ಮೌನ ಮತ್ತು ಮುಗುಳ್ನಗೆ ಶಕ್ತಿಶಾಲಿ ಸಾಧನಗಳು. ಮುಗುಳ್ನಗೆ ಸಮಸ್ಯೆಗಳನ್ನು ದೂರ ಮಾಡಿದರೆ ಮೌನವು ಸಮಸ್ಯೆಗಳು ಉದ್ಭವಿಸದಂತೆ ತಡೆಯುತ್ತದೆ. ಯಶಸ್ಸಿದ್ದೆಲ್ಲ ತೃಪ್ತಿ ಇರುತ್ತದೆ ಎನ್ನಲಾಗದು, ಆದರೆ ಸಾಮಾನ್ಯವಾಗಿ ತೃಪ್ತಿ ಇದ್ದಲ್ಲಿ ಯಶಸ್ಸು ನೆಲೆಸಿರುತ್ತದೆ. ಇದ್ದುದರಲ್ಲಿಯೇ ತೃಪ್ತಿಪಟ್ಟು ಯಶಸ್ಸು ಪಡೆಯೋಣ. ತನ್ನ ಗುಟ್ಟನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಯಾಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಶತ್ರುವಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ. ಏನನ್ನಾದರೂ ಪಡೆಯುವುದಕ್ಕಿಂತ ಏನನ್ನು ಸಂರಕ್ಷಿಸುವುದು ತುಂಬ ಕಷ್ಟ. ಅದು ಸಂಪತ್ತು, ಗೌರವ, ಪ್ರೀತಿ ಅಥವಾ ಒಳ್ಳೆಯ ವ್ಯಕ್ತಿಯಾಗಿರಲಿ. ಸೋಲನ್ನು ಹೃದಯಕ್ಕೆ ಇಳಿಯಲು ಬಿಡಬಾರದು ಮತ್ತು ಗೆಲುವನ್ನು ತಲೆಗೇರಲು ಬಿಡಬಾರದು. ಸ್ವಸಹಾಯದಲ್ಲಿ ನಂಬಿಕೆ ಇರುವವರಿಗೆ ದೇವರು ಸಹ ಸಹಾಯ ಮಾಡುತ್ತಾನೆ. ಹೀಗಾಗಿ ಜಯದ ಮೊದಲ ಗುಟ್ಟು ಆತ್ಮವಿಶ್ವಾಸವೇ ಆಗಿದೆ.